ಈ ಒಂದು ಗಂಗಾಧರೇಶ್ವರ ದೇವಸ್ಥಾನ ಸುಮಾರು ನಮಗೆ ತಿಳಿದ ಮಟ್ಟಿಗೆ ಒಂದು 500 ವರ್ಷಕ್ಕಿಂತ ಹಳೆಯದಾದ ದೇವಸ್ಥಾನ. ಭಾಗದಲ್ಲಿ ಹಲವಾರು ಕುಟುಂಬಗಳಿಗೆ ಇದೇ ಒಂದು ಮನೆ ದೇವರು ಅಂತಲೇ ಹೇಳ್ಬೋದು. ಇಲ್ಲಿ ಏನೇ ಒಂದು ಹರಕೆ ಕಟ್ಕೊಂಡರೂ ಕೂಡ ಆ ಹರಕೆಗಳು ಒಂದು ಕಾರಣಿಕ ಕ್ಷೇತ್ರ ಇದು. ಆ ಹರಕೆಗಳು ಎಲ್ಲವೂ ಕೂಡ ಈಡೇರಿ ಆ ಭಕ್ತರೇ ಮತ್ತೆ ಬಂದು ಈ ದೇವಸ್ಥಾನದಲ್ಲಿ ನಾನೇನಾದರೂ ಕೊಡುಗೆ ಕೊಡ್ತೀನಿ ಅಂತ ಬರ್ತಕ್ಕಂಥವು ನೂರಾರು ನಿದರ್ಶನಗಳು ನಿತ್ಯ ನಡೀತದೆ. ನಾಡಿನ ಸುತ್ತಮುತ್ತ ನೂರಾರು ವರ್ಷಗಳ ಹಿಂದೆ ರಾಜ ಮಹಾರಾಜರು ಹಲವಾರು ದೇವಾಲಯಗಳನ್ನು ನಿರ್ಮಿಸಿದ್ದು ಅವುಗಳು ಅಂದಿನ ಶ್ರೀಮಂತ ಸಂಸ್ಕೃತಿಯ ಪ್ರತೀಕವಾಗಿವೆ. ಅವುಗಳ ಸಾಲಿಗೆ ಸೇರುವ ಸುಮಾರು 500 ವರ್ಷಗಳ ಇತಿಹಾಸ ಹೊಂದಿರುವ ಬಿದನೂರು ನಗರದ ದೇವಗಂಗೆಯಲ್ಲಿರುವ ಗಂಗಾಧರೇಶ್ವರ ದೇವಾಲಯದ ಪರಿಚಯ ಇಂದಿನ ಸಂಚಿಕೆಯಲ್ಲಿ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ನಗರ ಹೋಬಳಿಯಲ್ಲಿರ್ತಕ್ಕಂಥ ಈ ಒಂದು ಗಂಗಾಧರೇಶ್ವರ ದೇವಸ್ಥಾನ ಸುಮಾರು ನಮಗೆ ತಿಳಿದ ಮಟ್ಟಿಗೆ ಒಂದು 500 ವರ್ಷಕ್ಕಿಂತ ಹಳೆಯದಾದ ದೇವಸ್ಥಾನ. ಪುರಾತನವಾದ ಹಿಂದಿನ ರಾಜಮನೆತನದವರು ಕಟ್ಟಿರ್ತಕ್ಕಂತಹ ದೇವಸ್ಥಾನ ಮತ್ತು ಅವ್ರದ್ದು ಕುಲದೈವವು ಕೂಡ ಈ ಗಂಗಾಧರೇಶ್ವರ ಸ್ವಾಮಿ ಆಗಿತ್ತು ಅನ್ನೋದು ನಮಗೆ ತಿಳಿದಿರ್ತಕ್ಕಂಥ ಇತಿಹಾಸ. ಇವತ್ತು ಈ ದೇವಸ್ಥಾನ ಮಾತ್ರ ಅಲ್ಲ, ಇಲ್ಲಿ ಸಪ್ತಕೊಳಗಳಿದೆ. ಸಪ್ತಕೊಳಗಳು ಅಂತ ಹೇಳಿದ್ರೆ ದೇವಗಂಗೆಯ ಸಪ್ತಕೊಳಗಳು ಇಲ್ಲೇ ಇದೆ. 7 ಕೊಳಗಳು ದೇವಸ್ಥಾನದ ಆವರಣದೊಳಗಡೆ, ದೇವಸ್ಥಾನದ ಮುಂಭಾಗದ ಆವರಣದಲ್ಲಿ 7 ಕೊಳಗಳಿದೆ. 7 ಕೊಳಗಳಿಗೂ ಕೂಡ ವರ್ಷಪೂರ್ತಿ ಮಳೆಗಾಲ, ಬೇಸಿಗೆ ಮತ್ತು ಎಲ್ಲ ಕಾಲದಲ್ಲೂ ಕೂಡ ಒಂದೇ ಸಮನಾಗಿ ನೀರನ್ನು ಇಟ್ಕೊಂಡಿರ್ತಕ್ಕಂಥ ಕೊಳಗಳು. ಅದೊಂದು ವಿಶೇಷವಾದಂಥ ಸ್ಥಳ ಇದು. ಈ ದೇವಸ್ಥಾನದ ಈ ಮುಂಭಾಗದ ಕೊಳಗಳು ಸಪ್ತಕೊಳಗಳು ಕೂಡ ವರ್ಷಪ್ರತಿ ಒಂದೇ ಆಧಾರದಲ್ಲಿ ನೀರಿಟ್ಕೊಂಡಿರ್ತವೆ. ಹೀಗೆ ಈ ದೇವಸ್ಥಾನ ಹಲವಾರು ವಿಶೇಷತೆಗಳಿಂದ ಕೂಡಿದೆ. ಮತ್ತು ಇವತ್ತು ಈ ಒಂದು ವಾತಾವರಣ ನೋಡ್ಬೋದು. ಇಲ್ಲಿ ಈ ವಾತಾವರಣ ಏನಿದೆ, ಒಂದು ಪ್ರಕೃತಿಯ ಮಧ್ಯದಲ್ಲಿ ಸಂಪೂರ್ಣ ಹಸಿರಿನ ವಾತಾವರಣದಲ್ಲಿ ಪ್ರವಾಸಿಗರನ್ನ ಕಣ್ಮನ ತಣಿಸ್ತಕ್ಕಂಥ ಕೆಲಸ ಈ ದೇವಸ್ಥಾನದ ಆವರಣ ಮತ್ತು ದೇವಗಂಗೆ ಮಾಡ್ತಾ ಇದೆ. ಇವತ್ತು ಈ ಒಂದು ದೇವಸ್ಥಾನಕ್ಕೆ ಅಭಿವೃದ್ಧಿಯ ಅವಶ್ಯಕತೆ, ದೇವಸ್ಥಾನ ಮತ್ತು ಈ ಭಾಗಕ್ಕೆ ಏನು ದೇವಗಂಗೆಗೆ ಅಭಿವೃದ್ಧಿಯ ಅವಶ್ಯಕತೆ ಇದೆ. ಈ ಬಗ್ಗೆ ಸರ್ಕಾರಗಳು ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕೆಲವೊಂದು ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು. ಇಲ್ಲಿ ಸ್ಥಳೀಯರೇ ಇದು ಪುರಾತತ್ವ ಇಲಾಖೆಯ ವ್ಯಾಪ್ತಿಗೆ ಈ ದೇವಸ್ಥಾನ ಬರ್ತದೆ. ಪುರಾತತ್ವ ಇಲಾಖೆಯ ವ್ಯಾಪ್ತಿಗೆ ಬರೋದ್ರಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳು ರಾಜ್ಯ ಸರ್ಕಾರದಿಂದ ಆಗ್ತಕ್ಕಂಥ ಕೆಲಸಗಳು ಯಾವುದೂ ಇಲ್ಲ. ಪುರಾತತ್ವ ಇಲಾಖೆ ಕೆಲಸಗಳನ್ನ ಮಾಡಬೇಕಾಗ್ತದೆ. ಮತ್ತು ಏನಾದರೂ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತ ಇದ್ದರೂ ಕೂಡ ಸ್ಥಳೀಯರು ಮತ್ತು ಇಲ್ಲಿಗೆ ಬರ್ತಕ್ಕಂಥ ಭಕ್ತರು ಏನಾದರೂ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಪುರಾತತ್ವ ಇಲಾಖೆ ಪರ್ಮಿಷನ್ಗಳನ್ನ ಕೊಡೋದಿಲ್ಲ. ಅವರೇ ಕನ್ಸ್ಟ್ರಕ್ಟ್ ಮಾಡಬೇಕು, ಅವರೇ ಅಭಿವೃದ್ಧಿ ಮಾಡಬೇಕು ಅನ್ನೋದು ಅವ್ರದ್ದೊಂದು ಕಾನೂನಿದೆ. ಈಗ ನಾವು ನೋಡ್ಬೋದು, ಇವತ್ತು ಈ ದೇವಸ್ಥಾನದ ಪುನರ್ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ಥಳೀಯರು ಮಾಡಿದ್ರು. ಹಾಗೆ ಈ ಭಾಗದಲ್ಲಿ ಒಂದಿಷ್ಟು ಅಭಿವೃದ್ಧಿ ಕೆಲಸಗಳನ್ನ ಭಕ್ತರು ಮಾಡಿದಂಥ ಸಂದರ್ಭದಲ್ಲೂ ಕೂಡ ಪುರಾತತ್ವ ಇಲಾಖೆ ಸ್ಥಳೀಯರಿಗೆ ಮತ್ತು ಭಕ್ತರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಹಲವಾರು ಬಾರಿ ಮಾಡಿದೆ. ಹಾಗಾಗಿ ಅಭಿವೃದ್ಧಿ ಕೆಲಸಗಳಿಗೆ ಮಾಡೋ ಇಚ್ಛೆ ಇದ್ದರೂ ಕೂಡ, ಭಕ್ತರಿಗೆ ಇಚ್ಛೆ ಇದ್ದರೂ ಕೂಡ ಅದನ್ನ ಮಾಡಲಿಕ್ಕೆ ಅವಕಾಶಗಳಿಲ್ಲ. ವರ್ಷದಲ್ಲಿ ಎಳ್ಳಮಾವಾಸ್ಯೆ ಜಾತ್ರೆ ಈ ಭಾಗದಲ್ಲಿ ಅದ್ದೂರಿಯಾಗಿ ನಡೀತದೆ. ಹಾಗೆ ಕಾರ್ತಿಕ ದೀಪೋತ್ಸವ ಇರ್ಬೋದು, ಹಾಗೂ ಮಹಾಶಿವರಾತ್ರಿ ಇರ್ಬೋದು, ಈ ಎಲ್ಲ ಉತ್ಸವಗಳನ್ನು ಕೂಡ ಸ್ಥಳೀಯರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ದೇವಾಲಯದಲ್ಲಿ ಭಕ್ತರು ತಮ್ಮ ಯಾವುದೇ ರೀತಿಯಾದ ಬೇಡಿಕೆಗಳನ್ನು ಪ್ರಾರ್ಥಿಸಿಕೊಂಡರೂ ಅವುಗಳು ಬಹುಬೇಗ ಈಡೇರುತ್ತದೆ ಎಂಬ ನಂಬಿಕೆ ಇದ್ದು, ತಮ್ಮ ಬೇಡಿಕೆ ಈಡೇರಿದ ಬಳಿಕ ಭಕ್ತರು ಇಲ್ಲಿಗೆ ಬಂದು ಸೇವೆಗಳನ್ನು ಕೊಡುವುದನ್ನು ಕಾಣಬಹುದಾಗಿದೆ. ದೇವರ ಶಕ್ತಿ ಅಂತ ಹೇಳಿದ್ರೆ ಈ ಭಾಗದಲ್ಲಿ ಹಲವಾರು ಕುಟುಂಬಗಳಿಗೆ ಇದೇ ಒಂದು ಮನೆ ದೇವರು ಅಂತಲೇ ಹೇಳ್ಬೋದು. ಮನೆ ದೇವರು, ಕುಲದೇವರು ಅಂತ ಹೇಳ್ಬೋದು. ಈ ಭಾಗದಲ್ಲಿ ನಗರದಲ್ಲಿ ವಾಸಿಸ್ತಕ್ಕಂತಹ ಹಲವಾರು ಕುಟುಂಬಗಳಿಗೆ ಮನೆ ದೇವರು. ಇಲ್ಲಿ ಏನೇ ಒಂದು ಹರಕೆ ಕಟ್ಕೊಂಡರೂ ಕೂಡ ಆ ಹರಕೆಗಳು ಒಂದು ಕಾರಣಿಕ ಕ್ಷೇತ್ರ ಇದು. ಆ ಹರಕೆಗಳು ಎಲ್ಲವೂ ಕೂಡ ಈಡೇರಿ ಆ ಭಕ್ತರೇ ಮತ್ತೆ ಬಂದು ಈ ದೇವಸ್ಥಾನದಲ್ಲಿ ನಾನೇನಾದರೂ ಕೊಡುಗೆ ಕೊಡ್ತೀನಿ ಅಂತ ಬರ್ತಕ್ಕಂಥವು ನೂರಾರು ನಿದರ್ಶನಗಳು ನಿತ್ಯ ನಡೀತದೆ. ಹೀಗಿರಬೇಕಾದ್ರೆ ಇದಕ್ಕೆ ಅಭಿವೃದ್ಧಿಗೆ ಅವಕಾಶಗಳನ್ನು ಕೊಡಬೇಕು ಪುರಾತತ್ವ ಇಲಾಖೆ. ಇಂತಹ ಒಂದು ದೇವಸ್ಥಾನವನ್ನು ಹೀಗೆ ಯಾವುದೇ ಅಭಿವೃದ್ಧಿ ಶೂನ್ಯವಾಗಿ ಇಡೋದಕ್ಕಿಂತ ಈ ಅಭಿವೃದ್ಧಿಗೆ ಹಲವಾರು ಅವಕಾಶಗಳಿವೆ, ಅವಕಾಶ ಕೊಡಬೇಕು. ಸ್ಥಳೀಯರ ಸಹಯೋಗ ಮತ್ತು ಪುರಾತತ್ವ ಇಲಾಖೆಯ ಅವರೇ ಮುಂದೆ ನಿಂತು ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಗ್ರಾಮಸ್ಥರು ಮತ್ತು ಇಡೀ ಭಕ್ತರ, ಈ ಗಂಗಾಧರೇಶ್ವರ ಸ್ವಾಮಿ ಎಲ್ಲ ಭಕ್ತರ ಪರವಾಗಿ ವಿನಂತಿ ಮಾಡ್ಕೊಳ್ತೇವೆ.
ನಿತಿನ್ ನಗರ. ಇಂತಹ ಶಕ್ತಿಶಾಲಿ ದೇವಾಲಯಕ್ಕೆ ನೀವು ಕೂಡ ಒಮ್ಮೆ ತಪ್ಪದೆ ಭೇಟಿ ನೀಡಿ. ಇಲ್ಲಿನ ಕುರಿತಾದ ಅನುಭವಗಳನ್ನು ಕಮೆಂಟ್ನಲ್ಲಿ ತಿಳಿಸಿ.